ತುಮಕೂರು ನಗರದ ಶಿಕ್ಷಣ ಭೀಷ್ಮ ಡಾಕ್ಟರ್ ಎಚ್.ಎಂ. ಗಂಗಾಧರಯ್ಯ ಅವರ 30ನೇ ಹಾಗೂ ಗಂಗಮಾಳಮ್ಮ ಗಂಗಾಧರಯ್ಯ ಅವರ 22ನೇ ಹಾಗೂ ಡಾಕ್ಟರ್ ಜಿ. ಶಿವಪ್ರಸಾದ್ ಅವರ 8ನೇ ಪುಣ್ಯಸ್ಮರಣೆ ಅಂಗವಾಗಿ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ವಿನಿರ್ಮಾ ಮಂಜುನಾಥ್ ಅವರು ನಗರದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಿದರು. ಅವರ ಪುಣ್ಯಸ್ಮರಣೆಯಲ್ಲಿ ನಾನೊಂದು ಅನ್ನದಾಸೋಹ ಮಾಡಬೇಕಂತ ಬಹುದಿನದ ಕನಸಾಗಿತ್ತು. ಅದು ಇವತ್ತು ನನಗೆ ಈ ಮೂಲಕ ನೆರವೇರಿಸಿದೆ. ಆದರೆ ನಮ್ಮ ಸಾಹೇಬರು ಬರಲಿಲ್ಲ ಅನ್ನೋದೊಂದೇ ಒಂದು ಕೊರತೆ ಇದೆ ಅಷ್ಟೇ. ಇನ್ನು ಇದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗಂಗೆ ನನಗೆ ದೇವರು ಅವಕಾಶ ಕೊಡಲಿ ಮತ್ತು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಕಾರ್ಯಕ್ರಮ ಅವರು ಶ್ರೀಮತಿ ಗಂಗಮಾಳಮ್ಮನವರು ಹಾಗೂ ವೈದ್ಯ ಡಾಕ್ಟರ್ ಶಿವಪ್ರಸಾದ್ ಅವರ ಸ್ಮರಣಾರ್ಥ ನಮ್ಮ ಮಂಜುನಾಥ್ ನಮ್ಮ ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಸಹಯೋಗದ ಜೊತೆಗೆ ತುಮಕೂರಿನಲ್ಲಿ ಸುಮಾರು ಒಂದು 5,000 ಜನಕ್ಕೆ ಫಲಹಾರ ವ್ಯವಸ್ಥೆ ಮಾಡಿದ್ದಾರೆ. ಬಹಳ ಶ್ಲಾಘನೀಯ. ಏಕೆಂದರೆ ನಾವು ವರ್ಷದ ತಿಥಿ ಮಾಡಿ ಎಲ್ಲೋ ಬೇರೆ ಕಡೆ ಮಾಡೋದ್ರ ಬದಲಾಗಿ ಮಂಜುನಾಥು ಅವರು ಸ್ವತಃ ಅವರ ಸ್ವಯಂ ಪ್ರೇರಣೆಯಿಂದ ಬಂದು ಈ ರೀತಿ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇರೋದು ಬಹಳ ಸಂತೋಷ ಅಂತ ಹೇಳ್ತೀನಿ. ಗಂಗಾಧರಯ್ಯನವರು ಇವತ್ತು ಲಕ್ಷಾಂತರ ಜನಗಳಿಗೆ ಒಂದು ನೆಲೆ ಕೊಟ್ಟಿದ್ದಾರೆ. ಅವರನ್ನು ನಾವು ಇಂತಹ ದಿವಸ ಸ್ಮರಿಸೋದು ಬಹಳ ಮುಖ್ಯ. ನಾವು ನಮ್ಮ ಸಿದ್ಧಾರ್ಥ ಸಂಸ್ಥೆಯಿಂದ ಬಂದು ಈ ಒಂದು ಪುಣ್ಯದ ಕೆಲಸದಲ್ಲಿ ಪಾಲ್ಗೊಂಡಿರೋದು ನಮಗೂ ಸಹ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ಪೂಜ್ಯ ಶಿಕ್ಷಣ ಭೀಷ್ಮರಾದಂಥ ಗಂಗಾಧರಯ್ಯವರ ಸ್ಮರಣೆ ಮಾಡ್ತಕ್ಕಂಥ ಪುಣ್ಯ ಸ್ಮರಣೆ. ಈ ದಿನದಂದು ನನ್ನ ಸ್ನೇಹಿತ ಮಂಜು ಒಂದು 5,000 ಜನಕ್ಕೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾನೆ. ಒಂದು 4-5 ಥರ ಊಟದ ವ್ಯವಸ್ಥೆ ಮಾಡಿದರೆ ತುಂಬ ಶ್ಲಾಘನೀಯ. ಯಾಕಂದರೆ ಎಲ್ಲರಿಗೂ ಆ ಮನಸ್ಸು ಬರೋದಿಲ್ಲ. ಒಬ್ಬರು ಒಂದು ಸಾಧನೆ ಮಾಡಿದರೆ ಈ ಜಿಲ್ಲೆಗೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಅವ್ರನ್ನ ನೆನೆಸ್ತಕ್ಕಂಥ ಕಾರ್ಯಕ್ರಮನ ಮಾಡ್ತಕ್ಕಂಥದ್ದು ಒಂದು ಉದಾರವಾದಂಥ ಒಳ್ಳೆಯ ಭಾವನೆಯನ್ನು ನಮ್ಮ ಮಂಜು ಇಟ್ಕೊಂಡಿದ್ದಾರೆ. ಆಮೇಲೆ ಶಿಕ್ಷಣ ಭೀಷ್ಮ ಗಂಗಾಧರಯ್ಯವ್ರ ಬಗ್ಗೆ ಹೇಳಬೇಕು ಅಂದರೆ ಈ ಜಿಲ್ಲೆ ಒಂದು ಸರ್ಕಾರ ಮಾಡ್ತಕ್ಕಂಥ ಕೆಲಸನ ಅವ್ರು ಮಾಡಿದ್ದಾರೆ. ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಶಿಕ್ಷಣ ಅಂದರೆ ಬಿಸ್ನೆಸ್ ಆಗ್ಬಿಟ್ಟಿದೆ. ಶಿಕ್ಷಣ ಅಂದರೆ ಬಿಸ್ನೆಸ್ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರು ಹಳೆ ಕಾಲಘಟ್ಟದಲ್ಲಿ ಎಷ್ಟು ಲಕ್ಷಾಂತರ ಜನಗಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅದು ಏನೋ ಒಂದು ಸರ್ಕಾರ ಮಾಡ್ತಕ್ಕಂಥ ಕಮ್ಮಿ ಫೀಸ್ಗಳಲ್ಲಿ ಒಂದು ಸರ್ಕಾರ ಮಾಡ್ತಕ್ಕಂಥ ಕೆಲಸನ ಗಂಗಾಧರಯ್ಯವ್ರು ಮಾಡಿದರೆ ಲಕ್ಷಾಂತರ ಜನ ಸಂಸ್ಥೆಯಿಂದ ಇವತ್ತು ಹೊರಗಡೆ ಬಂದು ಗೌರ್ಮೆಂಟ್ ಅಫಿಷಿಯಲ್ಸ್ಗಳಾಗಿದೆ, ಉದ್ಯೋಗ ಸೃಷ್ಟಿಸ್ಕೊಂಡಿದ್ದಾರೆ, ಅವ್ರ ಜೀವನ ರೂಪಿಸ್ಕೊಂಡಿದ್ದಾರೆ. ಆದ್ದರಿಂದ ಅವರ ಕೊಡುಗೆ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಅಪಾರವಾಗಿದೆ. ನಾನು ಡಾಕ್ಟರ್ ಸಂಜೀವ್ ಕುಮಾರ್ ಅಂತ ಹೇಳಿ ಪ್ರಿನ್ಸಿಪಾಲು ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್. ನಮ್ಮ ಸಂಸ್ಥೆ ನಮ್ಮ ಕಾಲೇಜಿನ ಕ್ಯಾಂಟೀನ್ ವಿಭಾಗದ ಮಂಜುನಾಥರವರು ನಮ್ಮ ಗಂಗಾಧರಯ್ಯನವರ ಪುಣ್ಯ ಸ್ಮರಣೆ ಪ್ರಯುಕ್ತ ಈ ದಿನ 5,000 ಜನರಿಗೆ ಉಚಿತವಾಗಿ ಅನ್ನದಾಸೋಹನ ವ್ಯವಸ್ಥೆ ಮಾಡಿದ್ದಾರೆ. ಇದು ಭಾಳ ಶ್ಲಾಘನೀಯವಾದಂಥ ಕೆಲಸ. ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ಅವರಿಗೆ ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಸಿದ್ಧಾರ್ಥ ಸಂಸ್ಥೆಯ ಪರವಾಗಿ ಅವ್ರಿಗೆ ಅಭಿನಂದಿಸ್ತೀನಿ. ಹಾಗೂ ನಮ್ಮ ಗಂಗಾಧರಯ್ಯನವರನ್ನು ನೆನೆಸುತ್ತಾ ನಾವು ಈ ಕಾರ್ಯಕ್ರಮ ಮಾಡ್ತಿರೋದು ಭಾಳ ಸಂತೋಷ ತಂದಿದೆ.